PDA ಇತಿಹಾಸದಲ್ಲೇ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಮಾಹಿತಿ ನೋಡಿ. BDA ಜಾಗವನ್ನ ಖತಮ್ ಮಾಡಿದವರೇ ಅಥವಾ ನುಂಗಿದವರೇ ನಿಮ್ಮ ಕತೆ ಮುಗೀತು. BDA ಜಾಗ ಗುಳುಂ ಮಾಡಿದವರ ಖೇಲ್ ಖತಮ್, ನಾಟಕ ಬಂದ್. BDA ಇತಿಹಾಸದಲ್ಲಿ ಅತಿ ದೊಡ್ಡ ತೆರವು ಕಾರ್ಯಾಚರಣೆ ಚಂದ್ರ ಲೇಔಟ್ನಲ್ಲಿ ನಡೀತಾ ಇದೆ. ಚಂದ್ರ ಲೇಔಟ್ ನಾಗರಬಾವಿ ಬಳಿ ಕಾರ್ಯಾಚರಣೆ ನಡೀತಾ ಇದೆ. 500 ಕೋಟಿ ರೂಪಾಯಿ ಮೌಲ್ಯದ BDA ಭೂಮಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಹಿಟಾಚಿ ಬುಲ್ಡೋಜರ್ನಿಂದ ಬಿಲ್ಡಿಂಗ್ ಅನ್ನ ಡೆಮಾಲಿಷನ್ ಮಾಡ್ತಾ ಇದ್ದಾರೆ. ಅಕ್ರಮವಾಗಿ ನಿರ್ಮಿಸಿದ್ದ ವಾಣಿಜ್ಯ ಮಳಿಗೆಗಳು, ಕಮರ್ಷಿಯಲ್ ಅಂಗಡಿಗಳು ಇವೆಲ್ಲವನ್ನು ಕೂಡ ತೆರವು ಮಾಡ್ತಾ ಇದ್ದಾರೆ. 3 ದಿನ ಮುಂಚೆ ನೋಟಿಸ್ ಕೊಟ್ಟಿದ್ದ BDA ಅಧಿಕಾರಿಗಳು ಇವತ್ತು ಏಕಾಏಕಿ ಹಿಟಾಚಿ ಮತ್ತು ಬುಲ್ಡೋಜರ್ಗಳ ಮೂಲಕ ಅಕ್ರಮವಾಗಿ ನಿರ್ಮಿಸಿದ್ದಂಥ ಕಮರ್ಷಿಯಲ್ ಔಟ್ಲೆಟ್ಗಳನ್ನು ಎಲ್ಲವನ್ನ ಡೆಮಾಲಿಷನ್ ಮಾಡ್ತಿದ್ದಾರೆ. 3 ದಿನದ ಹಿಂದೆ ನೋಟಿಸನ್ನು ಕೊಟ್ಟಿದ್ರು ತೆರವು ಮಾಡಿ ಅಂಥೇಳಿ. ತೆರವು ಮಾಡದ ಹಿನ್ನೆಲೆ ಇವತ್ತು BDA ಅಧಿಕಾರಿಗಳು ಅಖಾಡಕ್ಕಿಳಿದಿದ್ದಾರೆ. ಹಿಟಾಚಿಗಳ ಮೂಲಕ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು BDA ಜಾಗವನ್ನು ಗುಳುಂ ಮಾಡಿ ನಿರ್ಮಿಸಿದಂಥ ಅಂಗಡಿ ಮುಗ್ಗಟ್ಟುಗಳನ್ನು, ಮನೆಗಳನ್ನು ಎಲ್ಲವನ್ನು ಕೂಡ ಡೆಮಾಲಿಷ್ ಮಾಡ್ತಾ ಇದ್ದಾರೆ. 78, 129 ಸರ್ವೆ ನಂಬರ್ ಹೊಂದಿರುವ BDA ಕಾಂಪ್ಲೆಕ್ಸ್ಗಳು ಈಗ ನೆಲಸಮ ಆಗಿದ್ದಾವೆ. ಸುಮಾರು ಅಂಗಡಿಗಳಿಗೆ ಬರೋಬ್ಬರಿ ತಿಂಗಳಿಗೆ 70,000 ಬಾಡಿಗೆಯನ್ನು ಕಟ್ತಾ ಇದ್ದ ಮಾಲೀಕರು BBMP ಲೈಸೆನ್ಸ್, ಫುಡ್ ಲೈಸೆನ್ಸ್ ಎಲ್ಲ ಇದ್ದು ನಮಗೆ ಯಾವುದೇ ಸೂಚನೆ ನೀಡದೆ ಡೆಮಾಲಿಷನ್ ಮಾಡ್ತಿದ್ದಾರೆ ಅಂಥೇಳಿ ಅಲ್ಲಿ ಡೆಮಾಲಿಷನ್ ಆಯ್ತಲ್ಲ, ಆ ಅಂಗಡಿಯ ಮಾಲೀಕರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಎಷ್ಟು ಗಂಟೆ ಸುಮಾರಿಗೆ BDA ಅಧಿಕಾರಿಗಳು ಅಲ್ಲಿ ಎಲ್ಲ ಡೆಮಾಲಿಷನ್ ಮಾಡಿದ್ದಾರೆ? ಎಷ್ಟು ಅಂಗಡಿಗಳು ಸರಿಸುಮಾರು ಈಗ ಡೆಮಾಲಿಷನ್ ಆಗಿದ್ದಾವೆ? ಈ ಹೊತ್ತಿಗೆ ಈಗ ಅಲ್ಲಿ ಏನು ಕಾರ್ಯಾಚರಣೆ ನಡೀತಾ ಇದೆ ದೀಪ್ತಿ? ರಂಜಿತ್, ಇದು BDAಗೆ ಸೇರಿರುವಂತಹ ಜಾಗ ಆಗಿದೆ. ಸುಮಾರು 500 ಕೋಟಿ ಮೌಲ್ಯದ ಜಾಗ. ಈ ಜಾಗದಲ್ಲಿ ಹಲವು ಜನ ತಮ್ಮ ಮಳಿಗೆಗಳನ್ನ ಕಟ್ಕೊಂಡಿದ್ರು. ಆದ್ರೆ ಅವರಿಗೆ BBMP ಕಡೆಯಿಂದ, ಜೊತೆಗೆ ಫುಡ್ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಕೂಡ ಲೈಸೆನ್ಸ್ ಸಿಕ್ಕಿತ್ತು. ಹೀಗಾಗಿ ಅದೇ ಒಂದು ಸ್ಥಳದಲ್ಲಿ ಸುಮಾರು ವರ್ಷಗಳಿಂದ ಅವರು ವ್ಯಾಪಾರವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಏಕಾಏಕಿ BDA ಅಂದ್ರೆ ಅಲ್ಲಿ ಒಬ್ಬ ಖಾಸಗಿ ಮಾಲೀಕ ಮತ್ತೆ BDA ನಡುವೆ ಈ ಒಂದು ಜಗಳ ನಡೀತಾ ಇತ್ತು ಜಾಗದ ವಿಚಾರವಾಗಿ. ಅಂತಿಮವಾಗಿ ಕೋರ್ಟ್ BDA ಪರ ವಾದವನ್ನ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಸೊ ಈಗ ಪೊಲೀಸರ ಸಮ್ಮುಖದಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಬೆಳಿಗ್ಗೆ ಸುಮಾರು 7 ಗಂಟೆಯಿಂದನೂ ಕೂಡ ಈ ಒಂದು ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ನಾಗರಬಾವಿ ಬಳಿ ಇರುವಂತಹ ಜಾಗ ಇದಾಗಿದೆ. 5 ಎಕರೆ ಜಾಗ. ಅಂದ್ರೆ ಬೆಂಗಳೂರಿನಲ್ಲಿ ಒಂದು ಚಿಕ್ಕ ಜಾಗಕ್ಕೂ ಕೂಡ ಸಾಕಷ್ಟು ವ್ಯಾಜ್ಯ ಇರುತ್ತೆ. ಅಂತಹ ಸಂದರ್ಭದಲ್ಲಿ BDAಗೆ ಒಳಪಟ್ಟಂತಹ ಸುಮಾರು 5 ಎಕರೆ ಜಾಗದಲ್ಲಿ ಒತ್ತುವರಿ ಆಗಿತ್ತು. ಈ ಕಾರಣದಿಂದ ಹಲವು ವರ್ಷಗಳಿಂದ ಕೋರ್ಟ್ನಲ್ಲಿ ಫೈಟ್ ಮಾಡಿ ಈಗ ಅಂತಿಮವಾಗಿ ಅವ್ರ ಪರ ವಾದ ಬಂದಿರೋದ್ರಿಂದ ಈಗ ಅದನ್ನ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಅಂಗಡಿ ಮಾಲೀಕರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲಾ ಲೈಸೆನ್ಸ್ ನ ಕೊಟ್ಟು ಈಗ ಏಕಾಏಕಿ ಈ ರೀತಿ ತೆರವನ್ನ ಮಾಡಿದ್ರೆ ಹೇಗೆ ಅಂತ. ಆದ್ರೆ ಮತ್ತೊಂದ್ ಕಡೆ BDA ಅಧಿಕಾರಿಗಳು ಹೇಳ್ತಾ ಇರುವಂತದ್ದು, ನಾವು ಏಕಾಏಕಿ ಮಾಡ್ತಾ ಇಲ್ಲ, ಈ ಒಂದು ಫೈಟ್ ಸುಮಾರು ವರ್ಷದಿಂದ ನಡೀತಾ ಇತ್ತು. ಜೊತೆಗೆ ಮುಂಚಿತವಾಗಿ 3 ದಿನಗಳ ಹಿಂದಷ್ಟೇ ನಾವು ಮಾಹಿತಿಯನ್ನ ಕೂಡ ಕೊಟ್ಟಿದ್ವಿ, ಈ ರೀತಿ ತೆರವು ಕಾರ್ಯಾಚರಣೆಯನ್ನ ಮಾಡ್ತೀವಿ ಅಂತ ಹೇಳಿ. ಬಟ್ ಯಾವುದೇ ರೀತಿಯಾಗಿ ಅವರು ಅಲ್ಲಿಂದ ಹೋಗ್ದಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಫೋರ್ಸ್ ಜೊತೆ ನಾವು ಈ ಒಂದು ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದೀವಿ ಅನ್ನೋ ವಿಚಾರವನ್ನ ಕೂಡ ಹೇಳಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ದೀಪ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಮೂರು ಕೇಸ್ನಲ್ಲಿ ಮುನಿರತ್ನಗೆ ಸಂಕಷ್ಟ ಎದುರಾಗಿದೆ. SIT ಅಧಿಕಾರಿಗಳ ತಂಡ ಬೆಳ್ಳಂಬಳಿಗೆ ಮುನಿರತ್ನ ಅವರ ಮನೆಯ ಬಾಗಿಲನ್ನ ಬಡಿದಿದೆ. SIT ಅಧಿಕಾರಿಗಳ ತಂಡ, 15 ಜನ ಅಧಿಕಾರಿಗಳ ತಂಡ ಮುನಿರತ್ನ ಅವರ ವೈಯಾಲಿ ಕಾವಲ್ನ ನಿವಾಸದ ಮೇಲೆ ರೇಡ್ ಮಾಡಿದ್ದಾರೆ. DYSP ಕವಿತಾ ನೇತೃತ್ವದಲ್ಲಿ ದಾಳಿಯಾಗಿದೆ. ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮುನಿರತ್ನ ಮನೆ ಸೇರಿದಂತೆ ಇನ್ನು ಅನೇಕ ಕಡೆಗಳಲ್ಲಿ ಏಕಕಾಲದಲ್ಲಿ SIT ಅಧಿಕಾರಿಗಳ ತಂಡ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇದೆ. 3 ಕೇಸ್. ಮುನಿರತ್ನಗೆ ಬಿಗ್ ಶಾಕ್ ಬೆಳ್ಳಂಬೆಳಿಗ್ಗೆ ಎದುರಾಗಿದೆ. ಅಧಿಕಾರಿಗಳ ಜೊತೆಯಲ್ಲಿ FSL ಅಧಿಕಾರಿಗಳು ಕೂಡ ಬಂದಿದ್ದಾರೆ. SIT ಅಧಿಕಾರಿಗಳ ಜೊತೆಯಲ್ಲಿ ವೈಯಾಲಿ ಕಾವಲ್ ಮನೆಯಲ್ಲಿ 15 ಅಧಿಕಾರಿಗಳಿಂದ ಶೋಧ ಕಾರ್ಯ ನಡೀತಾ ಇದೆ. DYSP ಕವಿತಾ ನೇತೃತ್ವದಲ್ಲಿ ದಾಳಿಯಾಗಿದೆ. ಮುನಿರತ್ನಗೆ ಸೇರಿದ ಹಲವು ಪ್ರದೇಶಗಳಲ್ಲಿ, ಹಲವು ಕಡೆಗಳಲ್ಲಿ
ದಾಳಿ ನಡೆಸಿದ್ದಾರೆ, ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ವೈಯಾಲಿ ಕಾವಲ್ನ ಮನೆ ಇಲ್ಲಿಯೂ ಕೂಡ ಈಗ ಅಧಿಕಾರಿಗಳ ತಂಡ ಬೀಡು ಬಿಟ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ಯಾವಾಗ ವೈಯಾಲಿ ಕಾವಲ್ನ ಮುನಿರತ್ನ ಅವರ ಮನೆ ಮೇಲೆ SIT ಅಧಿಕಾರಿಗಳು ರೇಡ್ ಮಾಡಿದ್ರು, ಆ ತಕ್ಷಣಕ್ಕೆ ಸ್ಥಳಕ್ಕೆ ಹೋಗಿ ಅಲ್ಲಿಂದ ನೇರ ಪ್ರಸಾರದಲ್ಲಿ ಮಾಹಿತಿಯನ್ನು ನಮ್ಮ ಮಾದೇಶ್ ಕೊಡ್ತಾ ಇದ್ರು. ಮಾದೇಶ್, ಈ ಹೊತ್ತಿಗೆ ಈಗ ದಾಳಿ ಎಲ್ಲಿವರೆಗೆ ಬಂದಿದೆ? ಎಷ್ಟು ಜನ ಅಧಿಕಾರಿಗಳು ಶೋಧ ಮಾಡ್ತಾ ಇದ್ದಾರೆ ವೈಯಾಲಿ ಕಾವಲ್ನ ಮುನಿರತ್ನ ನಿವಾಸದಲ್ಲಿ? ಹೆಚ್ಚಿನ ವಿವರ ಈ ಹೊತ್ತಿಗೆ ಏನಿದೆ ಮಾದೇಶ್? ರಂಜಿತ್, ಬೆಳಗ್ಗೆ 7:30ರಿಂದಲೂ ಕೂಡ ಸತತವಾಗಿ ಮುನಿರತ್ನ ಅವರ ವೈಯಾಲಿ ಕಾವಲ್ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಿದ್ದಾರೆ. DYSP ಕವಿತಾ ಅವರ ನೇತೃತ್ವದಲ್ಲಿ ಒಂದು ದಾಳಿ ನಡೆದಿದ್ದು ಈಗಾಗಲೇ ಒಳಗಡೆ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ವಿತ್ FSL ಟೀಮ್ನ ಸಮೇತ ವೈಯಾಲಿ ಕಾವಲ್ನ ಮುನಿರತ್ನ ಅವರ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದಷ್ಟೇ ಅಲ್ಲ, ಸುಮಾರು 15 ಕಡೆ ಈ ಒಂದು ದಾಳಿ ನಡೆದಿದೆ ಅಂತೇಳಿ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಿದೆ. ಅಂದರೆ ಮತ್ತಿಕೆರೆ ಆಗಿರ್ಬೋದು, JP ಪಾರ್ಕ್ ಆಗಿರ್ಬೋದು, ಯಶವಂತಪುರದಲ್ಲಿರುವಂತಹ ಮುನಿರತ್ನ ಅವರಿಗೆ ಸೇರಿದಂತಹ ಒಂದಷ್ಟು ಸ್ಥಳಗಳಲ್ಲಿ ಮತ್ತು ಕಚೇರಿಗಳಲ್ಲಿ ದಾಳಿ ನಡೆಸಿ SIT ತಂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದರ ಪೈಕಿ ಈ ಒಂದು ಮನೆಯ ಮೇಲೆ, ಅಂದರೆ ವೈಯಾಲಿ ಕಾವಲ್ನ ಮನೆಯ ಮೇಲೆ ಸುಮಾರು 15 ಜನರ ಅಧಿಕಾರಿ ಮತ್ತು ಸಿಬ್ಬಂದಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಒಟ್ಟು 3 ಪ್ರಕರಣಗಳು ಅವರ ವಿರುದ್ಧ ದಾಖಲಾಗಿತ್ತು. ಒಂದು ವೈಯಾಲಿ ಕಾವಲ್ನಲ್ಲಿ 2 ಪ್ರಕರಣಗಳು, ಒಂದು ಕೊಲೆ ಬೆದರಿಕೆ ಆರೋಪ ಆಗಿರ್ಬೋದು, ಮತ್ತೊಂದು ಅಟ್ರಾಸಿಟಿ ಕೇಸ್ ಅಂದರೆ ಜಾತಿ ನಿಂದನೆ ಕೇಸ್ ದಾಖಲು ಮಾಡುವಂಥ ಕೆಲಸ ಮಾಡಲಾಗಿತ್ತು. ಅದಾದ ಮೇಲೆ 18ನೇ ತಾರೀಕು ಕಗ್ಲಿಪುರದಲ್ಲಿ, ರಾಮನಗರದ ಕಗ್ಲಿಪುರದಲ್ಲಿ ಅತ್ಯಾಚಾರ ಆರೋಪದ ಕೇಸ್ ಕೂಡ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಯಾ ಠಾಣೆ ಅಧಿಕಾರಿಗಳು ತನಿಖೆ ನಡೆಸಿ ಒಂದು ವರದಿಯನ್ನು, ಅಂದರೆ ಪ್ರಾಥಮಿಕ ವರದಿಯನ್ನು ಈಗಾಗಲೇ SIT ಅಧಿಕಾರಿಗಳಿಗೆ ಈ ಒಂದು ಕೇಸ್ ಟ್ರಾನ್ಸ್ಫರ್ ಆದಮೇಲೆ ಕೊಡುವಂಥ ಕೆಲಸವನ್ನು ಮಾಡಿದರು. ಆ ಒಂದು ಕೇಸ್ಗಳನ್ನ ಆಧಾರದ ಮೇಲೆ ಈ ಒಂದು ದಾಳಿಯನ್ನು ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಸುಮಾರು 7:30ರಿಂದ 3ರಿಂದ 4 ಗಂಟೆಗಳ ಕಾಲ ಇಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾವಾಗ ಈ ಒಂದು ಕೃತ್ಯ ನಡೆದಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಘಟನಾ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಲ್ಲಿಂದ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಕಚೇರಿ ಆಗುವುದು ಮತ್ತು ಮನೆಯಲ್ಲಿ ಆಗಿರ್ಬೋದು ಅಲ್ಲಿರುವಂಥ ವ್ಯಕ್ತಿಗಳನ್ನು ಕೂಡ, ಅಂದರೆ ಮುನಿರತ್ನ ಅವರಿಗೆ ಸೇರಿದಂಥ ಅವರ ಮನೆಯಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿಗಳನ್ನು ಕೂಡ ವಿಚಾರಣೆ ಮಾಡಿ ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ದೂರುದಾರರಿಂದ ಒಂದಷ್ಟು ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ನೀಡಿರುವಂಥ ಒಂದಷ್ಟು ಎವಿಡೆನ್ಸ್ಗಳನ್ನು ಮುಂದಿಟ್ಕೊಂಡು ಅದಕ್ಕೆ ಮ್ಯಾಚ್ ಆಗುವಂಥ ರೀತಿಯಲ್ಲಿ ಎವಿಡೆನ್ಸ್ಗಳನ್ನು ಹುಡುಕಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ SIT ಅಧಿಕಾರಿಗಳು ಮುನಿರತ್ನ ಅವರಿಗೆ ಸೇರಿದಂಥ ಸಂಬಂಧಪಟ್ಟಂತಹ ಒಂದಷ್ಟು ಸ್ಥಳಗಳಲ್ಲಿ ದಾಳಿ ನಡೆಸಿ ಇಂಚಿಂಚು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮುಂದಿನ ಹಂತದಲ್ಲಿ ಈ ಒಂದು ದಾಳಿಯಲ್ಲಿ ಏನೆಲ್ಲ ಸಿಗುತ್ತೆ ಆ ಒಂದು ಎವಿಡೆನ್ಸ್ನ ಆಧಾರದ ಮೇಲೆ ಮುನಿರತ್ನನನ್ನ ಹೆಚ್ಚಿನ ವಿಚಾರಣೆ ನಡೆಸುವಂಥ ಕೆಲಸವನ್ನು ಕೂಡ ಮಾಡಲಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಾದೇಶ್.